ಅಡ್ಡಿ ಇಲ್ಲ ಅನ್ನಿಸ್ತದೆ. ಯಾಕಂದರೆ ಅಧಿಕಾರ ಆಸೆ ಮುಂದೆ ಯಾವುದು ಏನು ರೀ, ಯಾವ ಸಿದ್ಧಾಂತ, ಯಾವ ಮಾತು, ಆ ಮಾತು ಬೇರೆ. ಆದರೂ ಇದೊಂದಿಷ್ಟು ಇರ್ಬೋದು ಅಂತ ಒಂದಿಷ್ಟು ತರ್ಕ ಅವ್ರ ಬೆಂಬಲಿಗರು. ಹೀಗಾಗಿ ಇವತ್ತು ಅವ್ರು ಬಿ ಜೆ ಪಿ ಹೋಗೋದು ಸುಳ್ಳ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೋಗೋದು ಸುಳ್ಳ. ಅದರ ಮುಂದೇನು ಅದಕ್ಕೆ ಗೆದ್ದಿದ್ರಲ್ಲಿ ಹೊಂದಾಣೆ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ 2028ರಾಗ ಸಿ ಎಮ್ ರೇಸ್ ಬಂದಾಗ ನೋಡ್ರಿ ಆಯ್ತು ಅನ್ನುವಂಥ ಮನಸ್ಥಿತಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದಿರ್ಬೋದು. ಅದಕ್ಕೆ ಸಿದ್ದರಾಮಯ್ಯ ನಮ್ಮ ಪಕ್ಷದ ನಾಯಕರು, ನಮ್ಮ ನಾಯಕರು, ಎಲ್ಲರ ನಾಯಕರು ಅಂತೇಳಿ ಒಂದಿಷ್ಟು ಮೌಲ್ಡ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಹೀಗಾಗಿ ತುರ್ತು ಸಿದ್ದರಾಮಯ್ಯ ಅವರು ಜೊತೆಗೆ ಅವ್ರ ಸಂಗಡಿಗರು ಒಂದು ಕೈ ಮೇಲಾಗ್ಯದ ಈಗಿನ ಒಂದು ಕಾಲದಲ್ಲ. ಮತ್ತು ಇವರೆಲ್ಲ ಬುದ್ಧಿವಂತರು ಇದ್ದಾರೆ. ಬಿ ಜೆ ಪಿಗರಷ್ಟು ಅದರಲ್ಲೂ ಯತ್ನಾಳರಷ್ಟು ಅಡ್ಮೆಂಟ್ ಅಂತ ನಾವು ಅದಕ್ಕೆ ಮಾನಸಿಕವಾಗಿ ಪೂರ್ತಿಯಾಗಿ ಅದಕ್ಕೆ ಬದ್ಧಪ್ಪ ಅಂದ್ಬಿಟ್ಟು ಬೇರೆ ಇಲ್ಲ ಅನ್ನುವಂಥ ಸ್ಥಿತಿ ಅವರು ಇವರಲ್ಲ. ಯಾಕಂದರೆ ಇವ್ರಿಗೂ ಗೊತ್ತದ ತಮ್ಮ ಲಿಮಿಟ್ಸ್ ಎಷ್ಟದಾವ ಅಂತೇಳಿ. ಮತ್ತು ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಯಾವ ರೀತಿ ಯಾವ ಹಂತಕ್ಕೆ ಬೆಳೆದು ನಿಂತದಪ್ಪ ಅಂತಂದ್ರೆ ಯಾವುದೇ ಪಕ್ಷವನ್ನಾದರೂ ಸಹಿತ ನುಂಗಿ ನೀರು ಕುಡಿಯುವಂಥ ಹಂತಕ್ಕೆ ನಿಂತದ. ಮತ್ತು ಕಾಂಗ್ರೆಸ್ ಈಗ ಉಳಿದಿದ್ರಲ್ಲಿ ಒಂದು ಸ್ವಲ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಅಟ್ಲೀಸ್ಟ್ 99 ಎಂ ಪಿಗಳನ್ನ ಇಟ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಉಳಿದದ. ಇದು ಬೆಳಿಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಯಾಕಂದ್ರೆ ಅಷ್ಟು ಸುಲಭವಾಗಿಲ್ಲ. ಹೀಗಾಗಿ ಹಿಂದುತ್ವವನ್ನು ಅವ್ರು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಅನೇಕ ವಿಷಯಗಳಲ್ಲ. ಮತ್ತು ಏನಪ್ಪ ಇಡೀ ದೇಶದ ಎಲ್ಲ ರಾಜ್ಯಗಳು ಹೆಚ್ಚು ಇವ್ರ ಕೈಯಲ್ಲಿ ಇದ್ದಂಗಿದ್ದಾವ. ಮತ್ತು ಜೊತೆಗೆ ಇವತ್ತಿನ ಕಾರ್ಪೊರೇಟರ್ ಎಲ್ಲ ಬಿ ಜೆ ಪಿ ಪರ ಇರೋದ್ರಿಂದಾಗೆ ಸಹಜವಾಗಿರೋ ಈ ಕರ್ನಾಟಕ ರಾಜಕೀಯದಲ್ಲಿ ಬೇಕಾದಂಥ ಬದಲಾವಣೆ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವರ ಜಗಳ ಡಿ ಕೆ ಶಿ ವರ್ಸಸ್ ಸತೀಶ್ ಅನ್ಬೋದು, ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅನ್ಬೋದು, ಡಿ ಕೆ ಶಿ ವರ್ಸಸ್ ನಮ್ಮ ಪರಮೇಶ್ವರಪ್ಪನವ್ರು ಅನ್ಬೋದು. ಇವರ ಈ ತಿಕ್ಕಾಟ ಇದು ಏನೋ ಪಾರ್ಟಿ ಹೊಡೆಯುವಂಥ ಪ್ರಸಂಗ ಬಂತಂದ್ರೆ ಸಹಜವಾಗಿನ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ. ಅದು ಮುಗ್ದಂಗೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ನಡೆದು. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ತಾಳಿದವನು ಬಾಳಿಯಾನು ಅನ್ನೋ ಸಿದ್ಧಾಂತಕ್ಕೆ ಬಂದಾರ ಕಾಣ್ತದೆ. ಈಗ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಇದ್ದಾರೆ. ಇದು ಇಷ್ಟ ಅಧಿಕಾರ ಹೋಗೋದು ಬೇಕಾಗಿಲ್ಲ, ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ನೋಡೋಣ 28ರಲ್ಲಿ ಅಲ್ಲಿವರೆಗೆ ಹೋಗ್ರಿ ಸಿದ್ದರಾಮಯ್ಯನವರು ಅನ್ನೋಂಥ ಒಂದು ಮಾನಸಿಕ ಸ್ಥಿತಿನೂ ಆಗಿರ್ಬೋದು. ಏನೋ ಆಗಲಿ ನೋಡೋಣ, ಮುಂದಿನ ದಿನ ಮತ್ತೆ ಡೆವಲಪ್ ಆಗ್ತಾವೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.